ನಟಿ ಸರೋಜಾದೇವಿಗೆ ಅಂತಿಮ ವಿದಾಯವನ್ನ ಹೇಳಲಾಗ್ತಾ ಇದೆ. ನೆಚ್ಚಿನ ತೋಟದಲ್ಲೇ ನಟಿಯ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ನೆಚ್ಚಿನ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇರುವಂಥದ್ದು. ಅಮ್ಮನ ಪಕ್ಕದಲ್ಲಿ ಚಿರನಿದ್ರೆಗೆ ಜಾರಲಿದ್ದಾರೆ ಹಿರಿಯ ನಟಿ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಕಾರ್ಯಗಳು ನೆರವೇರಲಿದೆ. ಕುಟುಂಬಸ್ಥರ ಸಮ್ಮುಖದಲ್ಲಿ ಅಭಿನೇತ್ರಿಗೆ ವಿದಾಯವನ್ನ ಹೇಳಲಾಗ್ತಾ ಇದೆ. ಸರೋಜಾದೇವಿಯವರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿದೆ. ಕೆಲ ಹೊತ್ತಲ್ಲೇ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಮೇರು ನಟಿ ಸರೋಜಾದೇವಿಯವರು. ಸರೋಜಾದೇವಿಯವರ ಅಂತಿಮ ವಿದಾಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹಾಗೆ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಅಮ್ಮನ ಪಕ್ಕವೇ ಚಿರನಿದ್ರೆಗೆ ಜಾರಲಿದ್ದಾರೆ ನಟಿ ಸರೋಜಾದೇವಿಯವರು. ಇನ್ನು ಕುಟುಂಬಸ್ಥರ ಸಮ್ಮುಖದಲ್ಲಿ ಅಭಿನೇತ್ರಿಗೆ ವಿದಾಯವನ್ನ ಹೇಳಲಾಗ್ತಾ ಇರುವಂಥದ್ದು. ಸರೋಜಾದೇವಿಯ ಅಂತಿಮ ಸಂಸ್ಕಾರಕ್ಕೆ ಇಡೀ ಗ್ರಾಮಸ್ಥರು ಹಾಗೆ ಜನಸಾಗರವೇ ಹರಿದು ಬಂದಿದೆ. ಅಂತಿಮ ದರ್ಶನಕ್ಕೆ ತೋಟದಲ್ಲಿಯೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ನೆಚ್ಚಿನ ತೋಟದಲ್ಲೇ ನಟಿಯ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ಬಹುಭಾಷಾ ನಟಿ ಸರೋಜಾದೇವಿಯನ್ನ ನೆನೆದು ಇಡೀ ಕನ್ನಡ ಚಿತ್ರರಂಗ ಬಹುಭಾಷಾ ನಟಿಯ ಒಂದು ಅಂತಿಮ ವಿದಾಯಕ್ಕೆ ಎಲ್ಲರೂ ಕೂಡ ಭಾವುಕರಾಗಿದ್ದಾರೆ. ಕೆಲ ಹೊತ್ತಲ್ಲೇ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಮೇರು ನಟಿ ಸರೋಜಾದೇವಿಯವರು. ಅಂತಿಮ ವಿದಾಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ಅವರ ನೆಚ್ಚಿನ ತೋಟ ಅಂತಾನೆ ಹೇಳ್ಬೋದು. ಆ ಒಂದು ತೋಟ ಅವರಿಗೆ ತುಂಬ ಪ್ರಿಯವಾದದ್ದು, ಅಚ್ಚುಮೆಚ್ಚಿನ ಜಾಗ ಅಂತಾನೆ ಹೇಳ್ಬೋದು. ಯಾಕಂದರೆ ಅವರ ತಾಯಿಯ ಸಮಾಧಿಯನ್ನು ಅಲ್ಲೇ ಮಾಡಿರುವಂಥದ್ದು. ಅವರ ತಾಯಿ ಅಲ್ಲೇ ಇದ್ದಾರೆ ಎನ್ನುವಂತಹ ಒಂದು ಭಾವನೆ ಅವರಿಗೆ ಯಾವಾಗಲೂ ಕೂಡ ಇತ್ತಂತೆ. ಹೀಗಾಗಿ ಪ್ರತಿ ಬಾರಿಯೂ ಕೂಡ ಭೇಟಿಯನ್ನು ನೀಡಿದಾಗ ತೋಟದಲ್ಲಿಯೇ ಹೆಚ್ಚು ಸಮಯವನ್ನು ಕಳೀತಾ ಇದ್ರು, ತೋಟದಲ್ಲಿಯೇ ಹೆಚ್ಚು ಹೊತ್ತು ಇರ್ತಾ ಇದ್ರು ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ನೆಚ್ಚಿನ ನಟಿಗೆ ಕನ್ನಡಿಗರು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೊಡ್ತಾ ಇದ್ದಾರೆ, ಭಾವಪೂರ್ಣವಾಗಿ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಸರೋಜಾದೇವಿಯವರ ಒಂದು ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಲಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ದಶವಾರದಿಂದ ನೇರ ಪ್ರಸಾರವನ್ನು ನೀವು ವೀಕ್ಷಿಸ್ತಾ ಇದ್ದೀರಾ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ನಾನ್ ಸ್ಟಾಪ್ ಲೈವ್ ಕವರೇಜನ್ನು ಮಾಡ್ತಾ ಇದೆ. ನಟಿಯ ಪ್ರತಿ ಕ್ಷಣಗಳನ್ನು ಕೂಡ ಇಲ್ಲಿ ನೇರ ಪ್ರಸಾರದ ಮೂಲಕ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಕರ್ನಾಟಕ ನ್ಯೂಸ್ ಬೀಟ್ ಮೂಲಕ. ನಟಿ ಸರೋಜಾದೇವಿಯವರ ಅಂತ್ಯಕ್ರಿಯೆಯ ಅಂತಿಮ ದರ್ಶನದ ಒಂದು ಕೊನೆಯ ಗಳಿಗೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರದ ವಿಧಿವಿಧಾನದ ಕಾರ್ಯಗಳು ನೆರವೇರಲಿದೆ. ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಹಾಗೆ ಸ್ಥಳದಲ್ಲಿ ಪೊಲೀಸರು ಕೂಡ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಜನಸಾಗರವೇ ಹರಿದು ಬರ್ತಾ ಇದೆ. ಮನೆ ಮಗಳನ್ನು ನೋಡೋಕೆ ಇಡೀ ಊರಿನ ಗ್ರಾಮಸ್ಥರು, ಅಂತಿಮ ದರ್ಶನವನ್ನು ಪಡೆಯೋಕೆ ಇಡೀ ಗ್ರಾಮಸ್ಥರು ಕಾದು ಕುಳಿತಿರುವಂಥದ್ದು. ಹಾಗೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಆ ಕಾಂಪೌಂಡ್ ಮೇಲೆಯೂ ಕೂಡ ಇದ್ದಾರೆ. ಇನ್ನು ಫೋಟೋ ತೆಗೆದುಕೊಳ್ತಾ ಇದ್ದಾರೆ. ಹಾಗೆ ಅಂತಿಮ ದರ್ಶನವನ್ನು, ಅವರ ಮುಖವನ್ನು ಕೊನೆ ಬಾರಿಗೆ ನೋಡೋಣ ಅಂತ ಕಾಯ್ತಾ ಇರುವಂತಹ ಗ್ರಾಮಸ್ಥರು ಎಷ್ಟೋ ಜನ ಅಲ್ಲಿ ಕಾಂಪೌಂಡ್ ಮೇಲೆ ಇರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ದಶವಾರದಿಂದ ನೇರ ಪ್ರಸಾರ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ. ಸರೋಜಾದೇವಿಯವರಿಗೆ ನೆಚ್ಚಿನ, ತುಂಬ ಅಚ್ಚುಮೆಚ್ಚಿನ ಜಾಗ ಅಂದರೆ ಅದು ಅವರ ತೋಟ ಅಂತಲೇ ಹೇಳ್ಬೋದು. ಇನ್ನು ಅವರ ತೋಟದ ಅಲ್ಲಿ ಜಮೀನು ಕೂಡ ಇದೆ, ಹಾಗೆ ಸ್ವಂತ ಮನೆಯೂ ಕೂಡ ಇರುವಂಥದ್ದು. ಕುಟುಂಬಸ್ಥರು ಕೂಡ ಇದ್ದಾರೆ. ಹೀಗಾಗಿ ಅವರ ತೋಟದ ಮನೆಯಲ್ಲಿ ಹಾಗೆ ಅವರ ಒಂದು ಮನೆಯ ಮುಂದೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಕುಟುಂಬಸ್ಥರಿಗೆ ಅಂತಿಮ ದರ್ಶನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ.
ಇನ್ನು ದಶವಾರಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕಲ್ ವಿಸಿಟ್ ಮಾಡಿದ್ದಾರೆ. ತಹಶೀಲ್ದಾರ್ ಗಿರೀಶ್ ಜೊತೆಗೆ ಡಿಸಿ ಆಗಮಿಸಿ ಅಲ್ಲಿನ ಒಂದು ಸ್ಥಳವನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ, ಕೆಲವೇ ಹೊತ್ತಿನಲ್ಲಿ ಅಸ್ತಂಗತರಾದಂತಹ ಅಭಿನೇತ್ರಿಯ ಅಂತಿಮ ಯಾತ್ರೆ ಕೊನೆಗೊಳ್ಳಲಿದೆ. ಚಿರನಿದ್ರೆಗೆ ತಾಯಿಯ ಮಡಿಲಿನಲ್ಲಿ ಜಾರಲಿದ್ದಾರೆ. ನಟಿ ಸರೋಜಾದೇವಿಗೆ ಅಂತಿಮ ವಿದಾಯವನ್ನು ಹೇಳಲಾಗ್ತಾ ಇರುವಂತಹ ಒಂದು ಗಳಿಗೆ. ಈ ಗಳಿಗೆ ಎಲ್ಲರಲ್ಲಿಯೂ ಕೂಡ ಅಪಾರವಾದಂತಹ ನೋವು, ಭಾರವಾದಂತಹ ಮನಸ್ಸಿನೊಂದಿಗೆ ನಟಿಯನ್ನ ಬೀಳ್ಕೊಡ್ತಾ ಇರುವಂಥದ್ದು. ಕುಟುಂಬಸ್ಥರ ಸಮ್ಮುಖದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ದಶವಾರದಿಂದ ನೇರ ಪ್ರಸಾರವನ್ನು ನೀವು ವೀಕ್ಷಿಸ್ತಾ ಇದ್ದೀರಾ. ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಚಿರನಿದ್ರೆಗೆ ಜಾರಿದಂತಹ ನಟಿ ತನ್ನ ತಾಯಿಯ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಿದ್ದಾರೆ. ಈಗಾಗಲೇ ಚಿತ್ರರಂಗದ ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿರುವಂಥದ್ದು. ಅಂತಿಮ ಕಾರ್ಯದಲ್ಲಿ ಡಿಸಿಎಂ ಭಾಗಿಯಾಗಲಿದ್ದಾರೆ. ದಶವಾರದ ನಟಿ ತೋಟಕ್ಕೆ ಯೋಗೇಶ್ವರ್ ಈಗಾಗಲೇ ಆಗಮಿಸಿದ್ದಾರೆ. ಸಿಪಿ ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇರುವಂಥದ್ದು. ನಟ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂಡ ಭಾಗಿಯಾಗಿದ್ದಾರೆ. ಹಿರಿಯ ನಟ ಸುಂದರ್ ರಾಜ್ ಹಾಗೆ ಹಿರಿಯ ನಟಿ ಜಯಮಾಲಾ, ಹೇಮಾ ಮಾಲಿನಿ, ಇನ್ನು ಅಂತಿಮ ಚಿತ್ರರಂಗದ ಹಲವು ಗಣ್ಯರು ಅಂತಿಮ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅಂತಿಮ ಕಾರ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ದಶವಾರದ ನಟಿ ತೋಟಕ್ಕೆ ಸಿಪಿ ಯೋಗೇಶ್ವರ್ ಈಗಾಗಲೇ ಆಗಮಿಸಿದ್ದಾರೆ. ನಟ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂಡ ಭಾಗಿಯಾಗಿದ್ದಾರೆ. ಹಿರಿಯ ನಟ ಸುಂದರ್ ರಾಜ್, ಹಿರಿಯ ನಟಿ ಜಯಮಾಲಾ ಅವರು ಕೂಡ ಭಾಗಿಯಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ದಶವಾರದಿಂದ ನೇರ ಪ್ರಸಾರ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ರಾಕ್ಲೈನ್ ವೆಂಕಟೇಶ್ ಹಾಗೆ ಇಡೀ ಗ್ರಾಮಸ್ಥರು ಕೂಡ ಆ ಕಾಂಪೌಂಡ್ ಆಚೆಗೆ
ಅವರ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥದ್ದು. ಇನ್ನು ಅಂತಿಮ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ. ದಶವಾರದ ತೋಟಕ್ಕೆ ಸಿಪಿ ಯೋಗೇಶ್ವರ್ ಅವರು ಕೂಡ ಈಗಾಗಲೇ ಆಗಮಿಸಿರುವಂಥದ್ದು. ಇನ್ನು ಯಶವಂತ್ ವಿ ಗುರುಕಲ್ ಜಿಲ್ಲಾಧಿಕಾರಿ ವಿಸಿಟ್ ಮಾಡಿದ್ದು, ಹಾಗೆ ತಹಶೀಲ್ದಾರ್ ಗಿರೀಶ್ ಜೊತೆಗೆ ವಿಸಿಟ್ ಮಾಡಿದ್ದು. ಇನ್ನು ಅಂತಿಮ ಸಂಸ್ಕಾರ ನಡೆಯುವಂತಹ ಸ್ಥಳವನ್ನು ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ಸ್ಥಳ ಪರಿಶೀಲನೆಯಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಸಂಸ್ಕಾರದ ಕ್ರಿಯೆ ನೆರವೇರಲಿದೆ. ವೀಕ್ಷಕರೇ, ನೀವು ಕೂಡ ಗಮನಿಸಬಹುದಾಗಿದೆ. ಈಗಾಗಲೇ ನೇರ ದೃಶ್ಯಾವಳಿಗಳನ್ನು ದಶವಾರದಿಂದ ನೇರ ಪ್ರಸಾರವನ್ನು ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಪ್ರಸಾರ ಮಾಡಲಾಗ್ತಾ ಇರುವಂಥದ್ದು. ನಟಿಯ ಪ್ರತಿಯೊಂದು ಕ್ಷಣವನ್ನು ಕೂಡ, ಮೆರವಣಿಗೆಯ ಅಂತಿಮ ಯಾತ್ರೆಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಕರ್ನಾಟಕ ನ್ಯೂಸ್ ಬೀಟ್ನಿಂದ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಗ್ರಾಮಸ್ಥರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ, ಹಾಗೆ ನಮಸ್ಕರಿಸ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನು ವಾಹನ ಮೂವ್ ಆಗುವಂತಹ ಒಂದು ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ. ಇನ್ನೊಂದು ಕಡೆ ಈಗಾಗಲೇ ಅಂತಿಮ ದರ್ಶನಕ್ಕೆ ಹಾಗೆ ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲ ಕಾರ್ಯಗಳನ್ನು, ವಿಧಿವಿಧಾನಗಳನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಈಗಾಗಲೇ ಸಕಲ ಸರ್ಕಾರಿ ಗೌರವಗಳನ್ನು ಸೂಚಿಸಲು ತಯಾರನ್ನು ಮಾಡಿಕೊಳ್ತಾ ಇರುವಂಥದ್ದು. ಸರೋಜಾದೇವಿಯವರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಿಯಂತ್ರಣ ಮಾಡೋಕೆ ಮುಂದಾಗ್ತಾ ಇರುವಂಥದ್ದು. ಇನ್ನು ನಟಿ ಸರೋಜಾದೇವಿಗೆ ಅಂತಿಮ ವಿದಾಯವನ್ನು ಕೂಡ ಹೇಳಲಾಗ್ತಾ ಇದೆ. ಅಮ್ಮನ ಪಕ್ಕ ಅವರ ಅಂತ್ಯಕ್ರಿಯೆ ಮಾಡಲಾಗ್ತಾ ಇದೆ. ಸರೋಜಾದೇವಿಯವರಿಗೆ ತಾಯಿ ಅಂದರೆ ಎಲ್ಲಿಲ್ಲದ ಪ್ರೀತಿ.
ಇದೇ ಪ್ರೀತಿಯಿಂದ ಈಗ